ನೀವು ದರ್ಶನ್ ಫ್ಯಾನ್ ಅಂತ ಹೇಳ್ಕೊಂಡಿದ್ದೀರಾ. ಈಗ ದರ್ಶನ್ ಫ್ಯಾನ್ ಅವರು ಅಷ್ಟೇ ಈಗ ಕಮೆಂಟ್ ಮಾಡಿರೋದಕ್ಕೆ ಒಬ್ಬ ರೇಣುಕಾ ಸ್ವಾಮಿ ಅನ್ನೋರು ಪವಿತ್ರ ಗೌಡ ಅವರಿಗೆ ಕೊಲೆ ಆಗಿರುವಂಥದ್ದು. ಸೊ ಈಗ ಕೊಲೆ ಆರೋಪಿಯಾಗಿ ಅವರು ಬಳ್ಳಾರಿ ಜೈಲಲ್ಲಿ ಇರುವಂಥದ್ದು. ಸೊ ಏನು ಹೇಳ್ತೀರಾ? ನೀವು ಕೂಡ ಮೀಟ್ ಮಾಡಿದ್ರಿ ದರ್ಶನ್ ಅವ್ರನ್ನ. ಅವ್ರು ಸರಿ ಮಾಡಿದ್ರಾ ತಪ್ಪು ಮಾಡಿದ್ರಾ? ಯಾಕಂದರೆ ಎಲ್ಲರಿಗೂ ಸಾಂಗ್ ಮೂಲಕ ತಮ್ಮ ಫ್ರಸ್ಟ್ರೇಷನ್ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಬರಲ್ಲ. ಅವ್ರು ಈ ಥರ ಮಾಡಿರೋವಂಥದ್ದು. ಸೊ ಏನು ಹೇಳ್ತೀರಿ, ಸರಿನಾ ತಪ್ಪಾ ಅಂತ? ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಯಾಕೆಂದರೆ ಇಟ್ಸ್ ಜನಗಳಿಗೆ ಏನು ಅನ್ಸುತ್ತೋ ಆ್ಯಂಡ್ ಯುನೋ ಇಟ್ ಈಸ್ ವಾಟ್ ಇಟ್ ಈಸ್. ಅದು ತುಂಬ ಸೆನ್ಸಿಟಿವ್ ಟಾಪಿಕ್ ಅಂತ ಹೇಳ್ತೀನಿ ಅಷ್ಟೇ. ಏನು ರಿಯಾಕ್ಟ್ ಮಾಡಲ್ಲ ಅದ್ರ ಬಗ್ಗೆ? ಈಗ ರೇಣುಕಾ ಸ್ವಾಮಿ ಅಂಥವ್ರ ಬಗ್ಗೆ ಏನು ಹೇಳ್ತೀರಿ? ನಿಜ ಹೇಳ್ಬೇಕಂದ್ರೆ ಅವರು ಆ ರೀತಿ ಎಲ್ಲ ಮಾತಾಡಿದ್ರು ಚೆನ್ನಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ವೈಲೆನ್ಸ್ ಇಸ್ ನಾಟ್ ಅನ್ ಆನ್ಸರ್ ಅಷ್ಟೇ. ದರ್ಶನ್ ಸರ್ ಬಗ್ಗೆ ನಿಮ್ಗೆ ಏನಾದರೂ ಬೇಜಾರಿದೆಯಾ ಅವ್ರೀಗ ಜೈಲಲ್ಲಿ ಇರೋದಕ್ಕೆ? ನೋ ಕಾಮೆಂಟ್. ಕಾಮೆಂಟ್ ಇಲ್ಲ. ಯಾಕೆ ಅಂತ? ಇಲ್ಲ ಏನು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಲೈಫಲ್ಲಿ ಏನು ನಡೆಯುತ್ತೋ ಹೆಂಗಾಗುತ್ತೋ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕೆ ನಾನು ಯಾರೂ ಅಲ್ಲ. ಸೊ ಐ ಡೋಂಟ್ ನೋ. ಸೊ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿರಲಿ ಏನಾದರೂ ಇರಲಿ, ಬಟ್ ನಾನು ಯಾರೂ ಅಲ್ಲ ಏನು ಹೇಳೋಕ್ಕೆ. ಬಟ್ ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡ್ತೀರಾ? ಅಂದರೆ ಈ ಥರ ಕಾಮೆಂಟ್ಸ್ ಮಾಡೋರಿಗೆ ಯಾವ ರೀತಿ ಅವ್ರಿಗೆ ಒಂದು ಕೌಂಟರ್ ಕೊಡಬೇಕಾ, ಅದರ್ವೈಸ್ ಇಗ್ನೋರ್ ಮಾಡಬೇಕಾ, ಏನು ಹೇಳ್ತೀರಾ ಅಂತ? ಈ ಥರ ಯಾರಾದರೂ ಮಾತಾಡಿದ್ರೆ ಫಸ್ಟು ನಮಗೆ ಎಲ್ಲರೂ ಹೇಳ್ತಾರೆ ಓಕೆ ಸೈಬರ್ ಸೆಕ್ಯೂರಿಟಿ ಇರ್ತಾರೆ, ಇಲ್ಲಾಂದರೆ ಇದು ಸೈಬರ್ ಪೊಲೀಸು, ಇದು ಅದು ಅವರು ಇಷ್ಟೇ ಮಾಡೋಕ್ಕಾಗತ್ತೆ. ನಾವು ತುಂಬ ಜಾಸ್ತಿ ಮಾತಾಡಿದ್ರೆ ಜನಗಳು ನಮ್ಮನ್ನ ಇನ್ನೂ ಜಾಸ್ತಿ ಕೆಳಗಡೆ ಆಗ್ತಾರೆ. ಸೊ ನಿಜ ಹೇಳ್ಬೇಕಂದ್ರೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಹೋಪ್ಫುಲಿ ಇದು ಒಂಥರ ನಮ್ಗೆಲ್ರಿಗೂ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ಪ್ರೊಟೆಕ್ಷನ್ಗೆ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಯಾರಾದರೂ ಈ ಥರ ಏನಾದರೂ ಮಾತಾಡಿದ್ರೆ ನೀವು ಇಗ್ನೋರ್ ಮಾಡಿ. ಯಾಕೆ ಅಂದರೆ ಈ ಕಾಲದಲ್ಲಿ ನಾವು ಏನಾದರೂ ಹೇಳ್ಬೇಕಂದ್ರೆ ಜನಗಳು ಆ ಥರ ತುಂಬ ಜಾಸ್ತಿ ಹೇಟೆಡ್ ತೋರಿಸ್ತಾರೆ. ಆ್ಯಂಡ್ ನಮಗೆ ಅಫೆಕ್ಟ್ ಆಗುತ್ತೆ. ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಇದನ್ನ ಎಲ್ಲ ಅನುಭವಿಸೋಕ್ಕೆ. ಅದಕ್ಕೆ ಸೊ ಇಗ್ನೋರ್ ಮಾಡಿ, ಬ್ಲಾಕ್ ಮಾಡಿ, ತಲೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ನೀವು. ಜನಗಳು ಮಾತಾಡ್ತಾನೆ ಇರ್ತಾರೆ, ಈ ಥರ ಪದಗಳು ಹೇಳ್ತಾರೆ. ಬಟ್ ತುಂಬ ಜಾಸ್ತಿ ಆದರೆ ಸ್ಟ್ಯಾಂಡ್ ಯುವರ್ ಗ್ರೌಂಡ್. ನೋ ಮ್ಯಾಟರ್ ವಾಟ್, ಸ್ಟ್ಯಾಂಡ್ ಯುವರ್ ಗ್ರೌಂಡ್. ನಿಮಗೆ ಏನು ಅನ್ಸುತ್ತೋ ನೀವು ಹೇಳಿ. ಅವ್ರು ಇನ್ನೊಂದ್ಸತಿ ವಾಪಸ್ ಬರ್ತಾನೆ ಇರ್ತಾರೆ. ಬಂದರೆ ಸುಮ್ಮನೆ ಬ್ಲಾಕ್ ಮಾಡಿಬಿಟ್ಟು ಸೈಡಲ್ಲಿ ಹೋಗಿ ಅಂತ ಅಷ್ಟೇ. ವೆರಿ ಸೂನ್ ನಿಮ್ಮ ಜೂನಿಯರ್ಸ್ ಬರ್ತಿದ್ದಾರೆ ಬಿಗ್ ಬಾಸ್ ಸೀಸನ್ 11. ಏನು ಹೇಳ್ತೀರಾ? Oh my god, season 11 contestants, okay, get ready. ಯಾಕೆಂದರೆ ಈ ಸೀಸನು ನನಗನ್ಸುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಸೀಸನು ತುಂಬ ಸಖತ್ತಾಗಿತ್ತು. ಸೊ ಈ ನಮ್ಮ ಸೀಸನ್ ಬೀಟ್ ಮಾಡೋಕ್ಕೆ ನೀವು ಮಾಡಲೇಬೇಕು. ನೀವು ಏನಾದರೂ ಮಾಡಿ ಮೇಕ್ ಶೋರ್ ದಟ್ ಯುವರ್ ಸ್ಟ್ರಾಟಜಿ ಇಸ್ ರೈಟ್. ನಿಮ್ಮದು ಆಟ ನೀವು ನೋಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಬೇರೆ ಯಾರ್ದು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಬಿ ಯೋರ್ ಸೆಲ್ಫ್. ಏನಾದರೂ ಇರಲಿ, ಬಿ ಯೋರ್ ಸೆಲ್ಫ್. ಆ್ಯಂಡ್ ನಿಮ್ಮ ಸರೌಂಡಿಂಗ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ನು ಅದು ನನಗೆ ಗೊತ್ತಿರಲಿಲ್ಲ. ಸೊ ಪ್ಲೀಸ್ ನಿಮ್ಮ ಸರೌಂಡಿಂಗ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಷ್ಟೇ. ಫೈನಲ್ ಕ್ವಶನ್ ನಾವು ಕೇಳೋದು ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಅಂತ. ಆದರೆ ನಾನು ಇವತ್ತು ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಅಂತ ಕೇಳಲ್ಲ, ನಿಮ್ಮ ಹೇಟರ್ಸ್ಗೆ ಏನು ಹೇಳ್ತೀರಾ ಅಂತ. ನೀವು ಹಾಡ್ ಮೂಲಕನಾದರೂ ಹೇಳ್ಬೋದು, ಮಾತಿನ ಮೂಲಕನಾದರೂ ಹೇಳ್ಬೋದು. ಏನು ಹೇಳ್ತೀರಾ? ಓಕೆ, ಡಿಯರ್ ಹೇಟರ್ಸ್, ನನ್ನ ಪ್ರೀತಿ ಕೊಡಬೇಕಂತ ನನಗೆ ತುಂಬ ಆಸೆ. ಬಟ್ ನೀವು ತುಂಬ ಹೇಟ್ ಕೊಟ್ಟರೆ ನಾನು ವಾಪಸ್ ಏನಾದರೂ ಹೇಳ್ಬೇಕಲ್ವ ನಿಮಗೆ. ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಹೆಣ್ಮಕ್ಳಿಂದ ಗಂಡ್ಮಕ್ಳಿಂದ ಇರಲಿ, ಹೆಣ್ಮಕ್ಳು ಇರಲಿ, ಯಾರೋ ಒಬ್ರು ಒಂದು ಮನುಷ್ಯ ಇರಲಿ ಅಷ್ಟೇ. ಈ ಥರ ಪದಗಳು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಸೊ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಂದ್ರೆ ಹೌದು ಗೊತ್ತು, 100 ಸತಿ ಯೋಚನೆ ಮಾಡಿ ನೀವು ಏನು ಹೇಳ್ಬೇಕಂತ. ಯಾಕೆಂದರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಇಶಾನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.